ಇಲ್ಲಿ ಪ್ರತಿಯೊಬ್ಬರು ನಿಮಗೆ ಮಸಾಜ್ ಬೇಕಾ, ನಿಮ್ಗೆ ಹ್ಯಾಪಿ ಎಂಡಿಂಗ್ ಬೇಕಾ, ಪ್ರತಿಯೊಂದು ಕೇಳ್ತಾರೆ. ಸೊ ನೀವು हवा में उड़ना है क्या? हवे में उड़ना है. हम लोग हवा में ही है. ಯೋಚನೆ ಮಾಡ್ಬಿಟ್ಟು ಹೇಳ್ತಾವ್ರೆ ಅಣ್ಣ. ನಂದು ಬಂತಿಲ್ಲ. ನಿಂದು ಬರಲ್ಲ ಅಣ್ಣ, ನಾವು ತೋರಿಸಿದ್ರೆ ಬರೋದು. ತೋರಿಸಲ್ಲ ತೋರಿಸಿದೀವಲ್ಲ. ಮ್ಯೂಸಿಕ್ ಬಿಡ್ತಿದೆ ಬ್ರೋ. ಇದು ಕೊಹ್ಲಿ ಇವತ್ತು ಮ್ಯಾಚು ಸೂಪರ್ ಅಲ್ಲ, ಬರೀ ನಾಟಕ ಗುರು. ಎಂಥ ಮ್ಯಾಚು ಅಂದರೆ ಇವತ್ತು ಲೈಫ್ ಟೈಮಲ್ಲಿ ಮರೆಯಲ್ಲ ಅಂಥ ಮ್ಯಾಚ್ ಗುರು ಇವತ್ತು ನೋಡಿ ಸೀರಿಯಸ್ಲಿ. ಮತ್ತೆ ಇನ್ನೊಂದ್ಸರಿ ಹೈಲೈಟ್ಸ್ ಹಾಕಿ ನೋಡಬೇಕು. ಸೊ ಇವಾಗ ಕ್ಯಾಲ್ಕೇಟ್ ಬೀಚಿಗೆ ಹೋಗ್ತಾ ಇದ್ದೀವಿ. ನೈಟ್ ಇವಾಗ ಅಲ್ಲೇ ಪಾರ್ಟೀಸು ಆ ಥರ ಪ್ಲ್ಯಾನ್ ನೋಡಿಸ್ತೀಯ? ಹಾಂ ಅಲ್ಲೇ ಕುತ್ಕೊಂಡು ಏನೋ ಇದು ಹಿಂಗೆ ಹಾಳಾಗೈತೆ. ಯಾರೋ ನಿಮ್ಮ ಹತ್ರ ನಿಲ್ಸೋದ್ರೆ ಅದಕ್ಕೆ ನಾವಾದರೆ ಓಡಿಸ್ತೀವಿ ಗುರು, ಓಡಿಸ್ತಾರೆ ನಿಲ್ಸಲ್ಲ. ಹಿಂಗೆಲ್ಲ ಡಾಗಿ 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 ಅವ್ನು ಬಿಸಿ ಬಿಡಿ. ಡಾಗಿ ಕಮೌಟ್ ಅಂತ ಹೇಳಿ ಕೇಳುವ. ಅದಕ್ಕೆ ಗೋವಾ ಚೆನ್ನಾಗಿದೆ. ಫಸ್ಟ್ ಡೇ ಅಲ್ಲ ತೊಂದರೆ, ನಾವು ಟ್ರಾವೆಲ್ ಮಾಡ್ತಿದ್ದು ಇಂಕ್ಲೂಡ್ ಸೆಕೆಂಡ್ ಡೇ. ಬಟ್ ಇವಾಗ ಇಲ್ಲಿ ಫಸ್ಟ್ ಡೇ ಅಲ್ವಾ, ಸ್ವಲ್ಪ ಇನ್ನು ಈ ವೈಬಿನ ಅಡ್ಜಸ್ಟ್ ಆಗಿ ಅಡ್ಜಸ್ಟ್ ಆಗೋಣ, ಫೀಲ್ ತಗೋಣ. ನಾಳೆಯಿಂದ ಸ್ಟಾರ್ಟ್. ಓಕೆ. लाइक कर देना, कमेंट कर देना. ಈ ಥರ ಇರುತ್ತೆ ಶಾಪುಗಳು. ಏನೋ ಗಲಾಟೆ ನಡೀತಾ ಇದೆ ಗುರು. ಇಲ್ಲೇನಾಯಿತು ಗೊತ್ತಿಲ್ಲ. ಸೊ ಗಾಡಿ ಆಕ್ಸಿಡೆಂಟ್ ಆಗಿದೆ. ಸೊ ಅದಕ್ಕೆ ಇಲ್ಲಿ ನಿಲ್ಲಿಸ್ಕೊಂಡು ಮಧ್ಯದ ರೋಡಲ್ಲಿ ಜಗಳ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದೇನೆಂದರೆ ಗೋವಾದಲ್ಲಿ ಭಾರಿ ಹುಷಾರಾಗಿರಬೇಕು. ಸೊ ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಏನಂದರೆ ಗೋವಾದಲ್ಲಿ ಎಲ್ಲನೂ ಕಾಸ್ಟ್ಲಿನೇ. ಗೋವಾದಲ್ಲಿ ಎಲ್ಲನೂ ಪ್ರತಿಯೊಂದು ಕಾಸ್ಟ್ಲಿನೇ. ಎಂಥ ಟ್ರಾಫಿಕ್ ಮಾರೆ, ಗಾಡಿಗಳಿಗಲ್ದಿದ್ರು ನಮಗೂ ಟ್ರಾಫಿಕ್ ಜಾಮು. ಸೊ ನಾವು ನುಕ್ಕೊಂಡು ಎಸ್ 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 ಗಾಡಿ ಅಂದರೆ ಜನರ ಮಧ್ಯೆ ನಾವು ನುಕ್ಕೊಂಡು ಹೋಗಬೇಕು. ಆದ್ರೂ ಇವರು ಜಾಗನೇ ಬಿಡಲ್ಲ. ನೋಡಿ ನೋಡಿ, ಐ ಡೋಂಟ್ ನೋ ವೈ ದಿಸ್ ಪೀಪಲ್ಸ್ ಆರ್ ಲೈಕ್ ದಿಸ್. ಸೊ ಇವಾಗ ಬಂದು ನಾವು ಕ್ಯಾಲಿಕ್ಯುಲೇಟ್ ಬೀಚ್ಗೆ ರೀಚ್ ಆಗಿದ್ದೀವಿ. ಓಕೆ, ಕ್ಯಾಲಿಕ್ಯುಲೇಟ್ ಬೀಚ್ಗೆ ರೀಚ್ ಆಗಿದ್ದೀವಿ. ನಮ್ಮ ಅಂಕೆ ವಾಟ್ ಟು ಬ್ರೋ, ಕ್ಯಾಲಿಕ್ಯುಲೇಟ್ ಬೀಚ್ ಏನೇನು ಮಾಡ್ತೀವಿ, ಏನೇನು ಮಾಡಿಸ್ತೀಯ ಬ್ರೋ? ಸೊ ಇಲ್ಲಿ ಪ್ರತಿಯೊಬ್ಬರು ನಿಮಗೆ ಮಸಾಜ್ ಬೇಕಾ, ನಿಮ್ಗೆ ಹ್ಯಾಪಿ ಎಂಡಿಂಗ್ ಬೇಕಾ, ಪ್ರತಿಯೊಂದು ಕೇಳ್ತಾರೆ. ಸೊ ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಯಾಕೆಂದರೆ ನೀವು ಅವ್ರ ಮಾತು ಕಟ್ಕೊಂಡು ಹೋದರೆ ನಿಮಗೆ ನಿಜವಾಗ್ಲೂ ಮೂರ್ನಾಮ ಅಲ್ಲ 4 ನಾಮ, ಸುಮ್ಮನೆ ದುಡ್ಡು ವೇಸ್ಟ್ ಅಷ್ಟೇ. ಹಾಂ ಟಾಟಾ ನೆನ್ಸೆ ನೋಡಿ, ಹಿಂಗೆಲ್ಲ ಕೇಳ್ತಾರೆ. ಬಿ ಕೇರ್ಫುಲ್. ಹಲೋ हेलो भाई, हवे में उड़ना है क्या? हवे में हवे में उड़ना है. हम लोग हवा में ही है. आ जाओ देख लो. ಹಂಗೆ ಪ್ರತಿಯೊಬ್ಬರೂ ಬಂದು ನಿಮ್ಮ ಹತ್ರ ಕೇಳ್ತಾರೆ ಏನೇನು ಎತ್ತೆತ್ತ ಅಂತ. ಸೊ ನೀವು ಏನೇನು ಮಾಡಬೇಕು ಯೋಚನೆ ಮಾಡಿ. ಯೋಚನೆ ಮಾಡ್ಬಿಟ್ಟು ಹೇಳ್ತಾವ್ರೆ ಅಣ್ಣ. ನಂದು ಬಂತಿಲ್ಲ. ನಿಂದು ಬರಲ್ಲ ಅಣ್ಣ, ನಾವು ತೋರಿಸಿದ್ರೆ ಬರೋದು. ತೋರಿಸಲ್ಲ ತೋರಿಸಿದೀವಲ್ಲ, ತಿರ್ಸಿದೀವಿ, ಕಾಣಿಸ್ತಾ ಇದೆ. ಇನ್ನೊಂದೇನಂದ್ರೆ ಇಲ್ಲಿ ಕಾಪಿರೈಟ್ ಬೀಳುತ್ತೆ. ನಟ್ಸ್ ಸಿಗುತ್ತೆ ಪ್ರತಿಯೊಂದು, ಬಾದಾಮು, ಕ್ಯಾಶು ಪ್ರತಿಯೊಂದು ಸಿಗುತ್ತೆ. ನೀವು ಇಲ್ಲಿ ನೋಡ್ಕೊಬೋದು. ಕೊಲ್ಲನ ಮಗ ನೀನು. ನಿಜವಾಗ್ಲೂ ಗೋವಾದಲ್ಲಿ ನಿಮ್ಮ ಹತ್ರ ದುಡ್ಡು ಕೀಳೋಕ್ಕೆ ಕಾಯ್ಕೊಂಡಿರ್ತಾರೆ. ಏನು ಹೇಳಿ, ದುಡ್ಡು ಕೀಳೋಕ್ಕೆ ಕಾಯ್ಕೊಂಡಿರ್ತಾರೆ. ಸೊ ಪ್ರತಿಯೊಂದು ಟೈಮಲ್ಲೂ ಭಾರಿ ಹುಷಾರಾಗಿರ್ಬೇಕು. ಬರ್ತಾರೆ ಬರಲ್ಲ. ಸೂಪರ್ ಬಿಡೋಣ. ನೀನು ಯಾವ ಊರಣ್ಣ? ರಾಂಪುರ. ಓಕೆ ಅಣ್ಣ, ಸೂಪರ್ ಅಣ್ಣ. ನಮ್ಮ ಕರ್ನಾಟಕದವರು. ಬೆಂಗಳೂರು. ಇವಾಗ ನಾವು ಬಂದಿದ್ದೀವಿ
ಬೀಚ್ಗೆ. ಸೊ ಕ್ಯಾಲಿಕ್ಯುಲೇಟ್ ಬೀಚಲ್ಲಿ ಸನ್ಸೆಟ್ ಪಾಯಿಂಟು ಆಲ್ರೆಡಿ ಸನ್ನು ಕೆಳಗಡೆ ಬಂದಿದೆ. ಬಟ್ ಅಂದರೆ ತುಂಬ ಜನ ಇದ್ದಾರೆ ಇವಾಗ, ಇಲ್ಲಿ ನೀವು ನೋಡ್ಬೋದು ಸಿಕ್ಕಾಬಟ್ಟೆ ಜನ ಇದ್ದಾರೆ. ಏನಾಯಿತು ಅಂತ ಗೊತ್ತಿಲ್ಲ, ಯಾಕೆ ಜನ ಬಂದಿದ್ದಾರೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಯಾರೋ ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ. ತುಂಬ ಕ್ರೌಡ್ ಇದೆ ಇಲ್ಲಿ ಆ್ಯಕ್ಚುಲಿ ಏನಂದರೆ ತುಂಬ ಗೇಮ್ಸ್ ನಡೆಯೋದು ಈ ಕ್ಯಾಲ್ಕುಲೇಟ್ ಬೀಚಲ್ಲೇ. ಅಂದರೆ ಪ್ರತಿಯೊಂದು ಗೇಮ್ಸು ನೀವು ಗ್ಯಾಮ್ಲಿಂಗಿಂದ ಹಿಡಿದ್ಬೋದು, ಸ್ನೂಕರ್ಸು, ಮತ್ತು ಈ ಬಾಲ್ ಲೈಟ್ ಅಂದರೆ ಬಾಲ್ನ ಟೇಬಲ್ ಮೇಲೆ ಆಡ್ತಾರಲ್ಲ, ನನಗೆ ಅದು ಹೆಸರು ಗೊತ್ತಿಲ್ಲ ಏನು ಅಂತ. ಸೊ ಪ್ರತಿಯೊಂದು ನಡೆಯುತ್ತೆ ಇಲ್ಲಿ. ನಿಮಗೆ ಹೋಟೆಲ್ಸ್ಗಿಂತ ಬಾರ್ಸ್ ಜಾಸ್ತಿ. ಅಂದರೆ ಪ್ರತಿಯೊಂದು ಎಲ್ಲ ಥರ ವೆರೈಟಿ ನೀವು ಡ್ರಿಂಕ್ಸ್ನ ನೋಡ್ಬೋದು, ಅಂದರೆ ಕುಡಿಬೋದು, ಅಂದರೆ ಟೇಸ್ಟ್ ಮಾಡ್ಬೋದು. ಕ್ಲೀನ್ ಅಂದರೆ ಗೋವಾ ಒಂಥರ ಕ್ಲೀನಾಗಿದೆ. ರೋಡ್ಸ್ ಎಲ್ಲ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ನೋಡಿದ್ವಿ, ಪ್ರತಿಯೊಂದು ಹಂತದಲ್ಲೂ ತುಂಬಾ ಕ್ಲೀನಾಗಿದೆ. ಮತ್ತು ಇಲ್ಲಿರೋ ಜನನೂ ಅಷ್ಟೇ, ಹೊರಗಡೆಯಿಂದ ಬಂದವ್ರಿಗೆ ಭಾರಿ ರೆಸ್ಪೆಕ್ಟ್ ಕೊಡ್ತಾರೆ. ಮತ್ತು ಬಟ್ ಒಂದೇ ಒಂದೇನಂದರೆ ಪ್ರತಿಯೊಬ್ಬರು ಅಂದರೆ ಗಾಡಿ ಓಡಿಸೋರೆಲ್ಲ ಆಗಿರಲಿ ಸ್ವಲ್ಪ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋದು ಜಾಸ್ತಿ ಇಲ್ಲಿ. ಸೊ ಅದೊಂದು ಪ್ರಾಬ್ಲಮ್ ಇಲ್ಲಿ. ಅದೊಂದು ಬಿಟ್ಟರೆ ಇನ್ನೆಲ್ಲ ಸೂಪರ್. ಸೊ ಇಲ್ಲಿ ಬೀಚಲ್ಲಿ ನೋಡ್ಬೋದು ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ನೋಡಿ, ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಎಷ್ಟಿದಕ್ಕೆ 300 ಪರ್ ಪರ್ಸನ್ನಾ? ಎಷ್ಟು ಕಿಲೋಮೀಟ್ರು? 1 ಅವರ್. ಸೊ ಇದು ಬೋಟು 1 ಅವರ್ಗೆ 300 ರೂಪಾಯಿ ಅಂತೆ ಒಬ್ರಿಗೆ. ನಾಳೆ ನೋಡೋಣ ಇದ್ರದ್ದು ಏನು ಸೀನ್ ಅಂತ. ಸೊ ಟುಡೇ ಕ್ಲೋಸಾ? ಕನ್ನಡನಾ ಹಿಂದಿನಾ? ಎವ್ರಿಥಿಂಗ್. ಕನ್ನಡ ಬರುತ್ತಾನೆ? ಕನ್ನಡ ಬರಲ್ಲ, ಹಿಂದಿ ಬರುತ್ತಾ? ओके सर, एक आदमी को 300 रुपये क्या? अभी नहीं लेके जाएगा ना? अभी क्लोज है क्या? हाँ अभी क्लोज हो गया. ओके, कल आऊँगा मैं. हाँ कल 10. ठीक है, बाय बाय बाय. क्या? नहीं, नो ಥ್ಯಾಂಕ್ಸ್. ಈ ಥರ ಬಂದು ಕೇಳ್ತಾನೆ ಇರ್ತಾರೆ ನಿಮ್ಮ ಹತ್ರ. ನಿಮ್ಗೆ ಟ್ಯಾಟೂ ಬೇಕಾ, ನಿಮಗೆ ಮಸಾಜ್ ಬೇಕಾ, ನಿಮಗೆ ಐಟಮ್ಸ್ ಬೇಕಾ ಅಂತೆಲ್ಲ ಕೇಳ್ತಾರೆ. ಸೊ ಆದಷ್ಟು ಕೇರ್ಫುಲ್ ಆಗಿರಿ, ಯಾಕೆಂದರೆ ಇಲ್ಲಿರೋ ಪೊಲೀಸು ಸಹ ಸಿವಿಲ್ ಡ್ರೆಸ್ಸಲ್ಲಿರ್ತಾರೆ. ಸೊ ಇವಾಗ ಇಲ್ಲಿ ನೀವು ಮುಂದೆ ಏನು ನೋಡ್ತಾ ಇದ್ದೀರಾ, ಸೊ ಅದು ಬಂದ್ಬಿಟ್ಟು ಪೊಲೀಸ್ ಅವ್ರದ್ದು ಚೆಕ್ ಪೋಸ್ಟು. ನೋಡೋಂಗಿದ್ರೆ ನೋಡ್ಕೊಳ್ಳಿ. ಸೊ ಚೆಕ್ ಅಂದರೆ ಸಿವಿಲ್ ಡ್ರೆಸ್ಸಲ್ಲಿ ಎನಿ ಟೈಮ್ ಇರ್ತಾರೆ. ಸೊ ಆದಷ್ಟು ನೀವು ಕೇರ್ಫುಲ್ಲಾಗಿ ಗೋವಾನ ರೌಂಡ್ಸ್ ಹಾಕಿ. ಸೊ ಇಲ್ಲಿ ನಿಮಗೆ ಸಿಗದೇ ಇರೋಂಥದ್ದು ಏನೂ ಇಲ್ಲ, ಕಾಸು ಕೊಟ್ಟರೆ ಎಲ್ಲನೂ ಸಿಗುತ್ತೆ, ತಾಯಿ ಪ್ರೀತಿ ಒಂದು ಬಿಟ್ಟು. ಸೊ ಇವಾಗ ಹೋಗ್ಬಿಟ್ಟು ನಾವು ಫ್ರೆಶ್ ಆಗ್ಬಿಟ್ಟು ಇನ್ನೊಂದ್ಸಲಿ. ನನಗೆ ನಿಜವಾಗ್ಲೂ ಆಗ್ತಾಯಿಲ್ಲ, ಅಷ್ಟು ವೆದರ್ ಕಂಡೀಷನ್ ತುಂಬ ಕೆಟ್ಟದಾಗಿದೆ ಇಲ್ಲಿ.
ಉಸಿರಾಡೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಲಿ. ಏಕೆಂದರೆ ಬೆಂಗಳೂರು ಹ್ಯೂಮಿಡಿಟಿನೇ ಬೇರೆ, ಇಲ್ಲಿರೋ ಹ್ಯೂಮಿಡಿಟಿನೇ ಬೇರೆ. ಓ ಗಾಡ್. ಏಕೆಂದರೆ ಇವಾಗ ನೀವೇನು ನೋಡ್ತಾ ಇದ್ದೀರಾ ಗೋವಾ ಅದಲ್ಲ. Hey bro, what's up? Come, nothing is up, all down. First ಹೋಗಿ ಎಡಿಟ್ ಮಾಡಬೇಕು. ಸೊ ನಮ್ಮ ಬಾಯ್ಸ್ ಎಲ್ಲ ಹಿಂದೆ ಬರ್ತಾ ಇದ್ದಾರೆ, ನೋಡ್ಬೋದು. ಫುಲ್ಲು ಚಿತಾಲ್ ಪತಾಲ್ ಆಗಿದ್ದೀವಿ.